So next step, we'll try to see ಒಂದು ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಪ್ರಿಂಟ್ ಆಗ್ತದಾ ಅಂತ, ರೈಟ್. ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಇದೆ ಒಂದು ಇಫ್ ಕಂಡೀಷನ್ ಒಳಗಂದರೆ ನಾವು ಅದಕ್ಕೆ ಒಂದು ಲಾಜಿಕ್ ಬರೆದು ಮೇ ಬಿ ಹ್ಯಾಂಡ್ಸ್ ಆನ್ ಟ್ರೈ ಮಾಡು. ಪ್ಲೀಸ್ ಕಲೆಕ್ಟ್ ಯುವರ್ ಮಾರ್ಕ್ಸ್ ಕಾರ್ಡ್ ಅಂತ ಇರ್ತದೆ. ಪ್ಲೀಸ್ ಕಲೆಕ್ಟ್ ಯುವರ್ ಮಾರ್ಕ್ಸ್ ಕಾರ್ಡ್, ಪ್ಲೀಸ್ ರೈಟ್ ದ ಎಕ್ಸಾಮ್ಸ್ ಅಗೇನ್ ಅಂತ. ಓಕೆ, ಸೊ ಇದನ್ನ ಕ್ಲಿಯರ್ ಮಾಡಿಬಿಟ್ಟು ಪುನಃ ರನ್ ಮಾಡ್ತೇನೆ. ಫಾಲ್ಸ್ ಇದೆ, ಅದಕ್ಕೆ ಆಗಿ ಬರ್ತದೆ. ಫಸ್ಟ್ ವಿಲ್ ಟೇಕ್ ಅ ಟ್ರೂ ಕಂಡೀಷನ್ ಸೊ ದಟ್ ಇಟ್ಸ್ ಈಸಿಯರ್ ಟು ಎಕ್ಸ್ಪ್ಲೇನ್. ಸೊ ಟ್ರೂ ಆಗಿದ್ದಕ್ಕೆ ಕಾಂಗ್ರಾಟ್ಸ್ ಯು ಹ್ಯಾವ್ ಪಾಸ್, ಪ್ಲೀಸ್ ಕಲೆಕ್ಟ್ ಯುವರ್ ಮಾರ್ಕ್ಸ್. ಸೊ ಎರಡೂ ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತಾ ಇದೆ. ಫಾಲ್ಸ್ ಆಗಿದ್ರೆ ಏನು ಬರಬೇಕು? ಫಾಲ್ಸ್ ಆಗಿದ್ರೆ ಎಲ್ಸ್ ಕಂಡೀಷನ್ ರನ್ ಆಗಬೇಕು ಅಲ್ವಾ? ಸೊ ರನ್ ಮಾಡ್ತೇನೆ. ಸಾರಿ ಯು ಹ್ಯಾವ್ ಫೇಲ್ಡ್, ಪ್ಲೀಸ್ ರೈಟ್ ದ ಎಕ್ಸಾಮ್ಸ್ ಅಗೇನ್. ಫಾಲೋಯಿಂಗ್ ಅಲ್ಲ? ಸೊ ದ್ಯಾಟ್ ಈಸ್ ಇಫ್ ಎಲ್ಸ್ ವಿತ್ ಅ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್. ಹೀಗೆ ನಿಮ್ಮದು ರಿಯಲ್ ಟೈಮ್ ಕೋಡಲ್ಲಿ ಒಂದು ತುಂಬ ಸೆಕ್ಷನ್ ಇರ್ತದೆ. ಇಲ್ಲಿ ನೀವು ಆ್ಯಕ್ಚುಲ್ ಲಾಜಿಕ್ ಬರಿಬೇಕು. ಸಿ ಮೇ ಬಿ ಡಿಸ್ಕೌಂಟ್ ಇದೆ, ಏನೋ ಒಂದು ಇಫ್ ನ್ಯೂಮರಿಕಲ್ ಏನಾದ್ರು ಬರಿಬೇಕಾಗ್ತದೆ. ಸೊ ದ್ಯಾಟ್ ಈಸ್ ಯುವರ್ ಇಫ್ ಎಲ್ಸ್ ಕಂಡೀಷನ್. ನೆಕ್ಸ್ಟ್ ಸ್ಟೆಪ್ ಇನ್ನೂ ಒಂದು ನೋಡುವ. ನಾವು ವಿಲ್ ಗೆಟ್ ಅ ಬಿಟ್ ಮೋರ್ ಕಾಂಪ್ಲಿಕೇಟೆಡ್. ಏನಿಲ್ಲ, ಇದನ್ನು ಕ್ಲಿಯರ್ ಮಾಡ್ತೇನೆ. ಓಕೆ, ಸೊ ಲೆಟ್ಸ್ ಅಸ್ಯೂಮ್, hold on, I'll clear this off. ಈಗ we have one more logic. ಅಂದರೆ ಇಫ್ ಡಿಸ್ಟಿಂಕ್ಷನ್ ಬಂದರೆ ಒಂದು ಮೆಸೇಜ್ ತೋರಿಸಿ, ಎಲ್ಸ್ ಇಫ್ ಓಕೆ ಡಿಸ್ಟಿಂಕ್ಷನ್ ಇಲ್ಲ ಅಂದರೆ ಇನ್ನೊಂದು ಮೆಸೇಜ್ ತೋರಿಸಿ, ಕಾಂಗ್ರಾಟ್ಸ್ ಯು ಹ್ಯಾವ್ ಪಾಸ್ಡ್. ಡಿಸ್ಟಿಂಕ್ಷನ್ ಬಂದರೆ ಯು ಹ್ಯಾವ್ ಅರ್ನ್ ಡಿಸ್ಟಿಂಕ್ಷನ್. ಡಿಸ್ಟಿಂಕ್ಷನ್ ಇಲ್ಲ ಅಂದರೆ ಓಕೆ ಚೆಕ್ ಇಫ್ ಪಾಸ್ ಆಗಿದಾನ. ಪಾಸ್ ಆದರೆ ಓಕೆ ಯು ಹ್ಯಾವ್ ಪಾಸ್ಡ್, ಎಲ್ಸ್ ಸಾರಿ ಯು ಹ್ಯಾವ್ ಫೇಲ್ಡ್. ಓಕೆ, ಎರಡು ಚೆಕ್ ಇದೆ, ಒಂದು ಡಿಸ್ಟಿಂಕ್ಷನ್ ಚೆಕ್, ಒಂದು ಆಗಿಲ್ಲ ಅಂದರೆ ಇನ್ನೊಂದು ಚೆಕ್. ಓಕೆ, ಸೊ ವಾಪಸ್ ಬಂದು ನಮ್ಮ ಈಗ ಎಷ್ಟು ಫಸ್ಟ್ ಡಿಸ್ಟಿಂಕ್ಷನ್ ಚೆಕ್ ಅಲ್ಲ, ಅದಕ್ಕೆ ಒಂದು ಬೂಲಿಯನ್ ವೇರಿಯೇಬಲ್ ಡಿಫೈನ್ ಮಾಡುವ. ಓಕೆ, ಸೊ ಈಸ್ ಡಿಸ್ಟಿಂಕ್ಷನ್ ಅದು ಟ್ರೂ ಇರಲಿ. ಇನ್ನೂ ಒಂದು ಈಸ್ ಪಾಸ್ಟ್ ಟ್ರೂ ಇರಲಿ. ಸೊ ನಾವು ಒಂದು ಇಫ್ ಡಿಸ್ಟಿಂಕ್ಷನ್ ಅಂತ ಇದ್ದರೆ ಕಾಲನ್ ಹಾಕಿಬಿಟ್ಟು ಪ್ರಿಂಟ್ ಆಸಮ್ ಯು ಹ್ಯಾವ್ ಅರ್ನ್ಡ್ ಡಿಸ್ಟಿಂಕ್ಷನ್. ಓಕೆ, ಶಿಫ್ಟ್ ಟ್ಯಾಬ್ ಕೊಡ್ತೇನೆ ಹೊರಗೆ. ಎಲಿಫ್, ಓಕೆ ಎಲಿಫ್ ಅಂದರೆ ಎಲ್ಸ್ ಇಫ್ ಅಂತ, ಅಂದರೆ ಈ ಕಂಡೀಷನ್ ಪಾಸ್ ಆಗಿಲ್ಲದಿದ್ದರೆ ಇದನ್ನು ರನ್ ಮಾಡಿ ಅಂತ. ಪ್ರಿಂಟ್ ಏನು, ಕಾಂಗ್ರಾಟ್ಸ್ ಯು ಹ್ಯಾವ್ ಪಾಸ್, ಡಿಸ್ಟಿಂಕ್ಷನ್ ಬಂದಿಲ್ಲ. ಸೊ ಓಕೆ ಇಫ್ ಚೆಕ್ ಮಾಡಿಬಿಟ್ಟು ಸಾರಿ ಇಲ್ಲಿ ಎಲಿಫ್ ಕಂಡೀಷನ್ ಹಾಕಬೇಕು, ಎಲಿಫ್ ಪಾಸ್ಟ್ ರೈಟ್. ಇಫ್ ಎಲ್ಸ್ ಈ ಕಂಡೀಷನ್ ಅಟ್ಲೀಸ್ಟ್ ಟ್ರೂ ಆಗಿದೆಯಾ ಅಂತ, ಈಸ್ ಪಾಸ್ಟ್. ಓಕೆ, ಸೊ ಇಫ್ ಡಿಸ್ಟಿಂಕ್ಷನ್ ಇಲ್ಲದಿದ್ದರೆ ಅಟ್ಲೀಸ್ಟ್ ಈಸ್ ಪಾಸ್ಡ್ ಇದ್ದರೆ ಕಾಂಗ್ರಾಟ್ಸ್ ಯು ಹ್ಯಾವ್ ಪಾಸ್ಡ್. ಓಕೆ, ಅಗೇನ್ ಕಮಿಂಗ್ ಔಟ್, ಶಿಫ್ಟ್ ಟ್ಯಾಬ್. ಎರಡೂ ಆಗಿಲ್ಲ ಅಂದರೆ ಎಲ್ಸ್ ಕಂಡೀಷನ್, ಅಂದರೆ ವಿ ವಿಲ್ ಪ್ರಿಂಟ್ ಓಕೆ ಸಾರಿ ಯು ಹ್ಯಾವ್ ಫೇಲ್ಡ್. ಓಕೆ, ಸೊ ಇದರಲ್ಲಿ ನಾವು ಮೂರನೇದು ಕಲ್ತ್ವಿ ಏನು, ಇಫ್ ಒಂದು ಕಂಡೀಷನ್ ಪಾಸ್ ಆದರೆ ಇದನ್ನು ಈ ಇನ್ಸ್ಟ್ರಕ್ಷನನ್ನು ರನ್ ಮಾಡಿ, ಇಲ್ಲ ಚೆಕ್ ಫಾರ್ ಅನದರ್ ಕಂಡೀಷನ್. ಓಕೆ ಅಟ್ಲೀಸ್ಟ್ ಇದು ಪಾಸ್ ರೆಡಿ ಇದೆಯಾ, ರೈಟ್ ಆಗುತ್ತೆ, ಟ್ರೂ ಆಗಿದೆಯಾ ಅಂತ. ಇದು ಟ್ರೂ ಆದರೆ ಇನ್ನೊಂದು ಸ್ಟೇಟ್ಮೆಂಟ್ ರನ್ ಮಾಡಿ, ಇಲ್ಲ ಅಂದರೆ ಎಲ್ಸ್ ಕಂಡೀಷನ್ ಸಾರಿ ಯು ಹ್ಯಾವ್ ಫೇಲ್ಡ್. ಫಾಲೋಯಿಂಗ್ ಅಲ್ಲ?